ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಟಾಟಾ ಆಲ್ಟ್ರೋಸ್ ಅಕಾಂಪ್ಲಿಷ್ಡ್ ಮಾಡೆಲ್. ಈ ಗಾಡಿಲಿ ಏನೇನು ಫೀಚರ್ಸ್ ಇದೆಯೋ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನಾವು ರಿವ್ಯೂ ಮಾಡ್ತಿರೋ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಇರುತ್ತೆ ಫ್ರೆಂಡ್ಸ್. ಈ ಕಾರ್ದು ಕೀ ನೋಡೋದಾದ್ರೆ ಈ ಕೀಯಲ್ಲಿ ನಿಮಗೆ 4 ಆಪ್ಷನ್ಸ್ ಬರುತ್ತೆ. ಒಂದು ಲಾಕ್, ಅನ್ಲಾಕ್, ಬೂಟ್ ಓಪನ್ ಆಪ್ಷನ್ ಇದರಲ್ಲೇ ಬರುತ್ತೆ ನಿಮಗೆ. ಅದೇ ತರ ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು ಈ ತರ ಆನ್ ಆಗುತ್ತೆ ಹೆಡ್ ಲೈಟ್ಸ್. ಅದೇ ತರ ಈ ಗಾಡಿದು ಫ್ರಂಟ್ ಲುಕ್ ನೋಡೋದಾದ್ರೆ ತುಂಬಾ ಬೋಲ್ಡ್ ಆಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಫ್ರಂಟ್ ಲುಕ್ ನೀಟ್ ಅಂಡ್ ವೆಲ್ ಆಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಸ್ಪೋರ್ಟಿಯಾಗಿ ಇದೆ ಫ್ರೆಂಡ್ಸ್. ಅದೇ ತರ ಇದು ನೋಡೋದಾದ್ರೆ ಫ್ರಂಟ್ ನಿಮಗೆ ಗ್ರಿಲ್ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಟಾಟಾ ಬ್ಯಾಡ್ಜಿಂಗ್ ಇದೆ. ಮತ್ತೆ ಫ್ರಂಟ್ ನೋಡೋದಾದ್ರೆ ಕ್ಯಾಮ್ರಾ ಇದೆ. ಅಂದ್ರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಅನ್ನೋ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಇದು ಅಕಾಂಪ್ಲಿಷ್ಡ್ ಮಾಡೆಲ್ ಆಗಿರುತ್ತೆ, ಟಾಪ್ ಎಂಡ್ ಮಾಡೆಲ್. ಅದೇ ತರ ಹೆಡ್ಲೈಟ್ಸ್ ನೋಡೋದಾದ್ರೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ ವಿತ್ LED DRLs. ಈ ವೆಹಿಕಲ್ ಫ್ರಂಟ್ ಲುಕ್ ಏನಿದೆಯೋ ಅದು ತುಂಬಾ ಅಗ್ರೆಸಿವ್ ಅಂಡ್ ಸ್ಪೋರ್ಟಿಯಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಲುಕ್ ಅಂತಾನೆ ಹೇಳ್ಬೋದು. ಅದೇ ತರ ಈ ವೆಹಿಕಲ್ ಅಲ್ಲಿ ನಿಮಗೆ ಫಾಗ್ ಲೈಟ್ಸ್ ಬರುತ್ತೆ ವಿತ್ LED. ಅದೇ ತರ ಸೈಡ್ ಇಂಡಿಕೇಟರ್ಸ್ ನೋಡಬಹುದು. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ಇರುತ್ತೆ. ಮತ್ತೆ ಟಾಟಾ ಆಲ್ಟ್ರೋಸ್ ಅಕಾಂಪ್ಲಿಷ್ಡ್ ಮಾಡೆಲ್ ಅಲ್ಲಿ ನಿಮಗೆ 16 ಇಂಚಸ್ ಹೈಪರ್ ಸ್ಟೈಲ್ ವೀಲ್ಸ್ ಇರುತ್ತೆ. ಇದು 185/60 R16 ಸೈಜ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಈ ಗಾಡಿದ ಡೈಮೆನ್ಷನ್ಸ್ ನೋಡೋದಾದ್ರೆ ಲೆಂತ್ 3990 mm, ವಿಡ್ತ್ 1755 mm, ಹಾಗೆ ಹೈಟ್ 1523 mm ಇರುತ್ತೆ. ಅದೇ ತರ ವೀಲ್ ಬೇಸ್ 2501 mm ಇರುತ್ತೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ 165 mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಇಷ್ಟು ಸಫಿಷಿಯಂಟ್ ಅಂತ ಅನ್ಸುತ್ತೆ ಫ್ರೆಂಡ್ಸ್. ಅದೇ ತರ ನೀವು ಈ ಟಾಟಾ ಆಲ್ಟ್ರೋಸ್ ನ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಸೆಗ್ಮೆಂಟ್ ಅಲ್ಲಿ ಇದೊಂದು ಕಾರಲ್ಲಿ ಮಾತ್ರ ನಿಮಗೆ ಡೀಸೆಲ್ ಆಪ್ಷನ್ ಸಿಗೋದು. ಹಾಗೆ ಈ ಗಾಡಿದು ಡೀಸೆಲ್ ಇಂಜಿನ್ ಪವರ್ ನೋಡೋದಾದ್ರೆ ಇದೊಂದು 1.5 ಲೀಟರ್ಸ್ ಟರ್ಬೋ ಚಾರ್ಜ್ ರೆವೋಟ್ರಾನ್ 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಹಾಗೆ ಪವರ್ ನೋಡೋದಾದ್ರೆ 90 bhp ಹಾರ್ಸ್ ಪವರ್, 200 Nm ಟಾರ್ಕ್ ಸ್ಪೀಡ್ ಬರುತ್ತೆ ಫ್ರೆಂಡ್ಸ್. ಸೊ ಅದೇ ತರ ನಿಮಗೆ ಒಳ್ಳೆ ಮೈಲೇಜ್ ಸಹ ಸಿಗುತ್ತೆ. ರೇರ್ ಸೀಟಿಂಗ್ ಕಂಫರ್ಟ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಈ ಡೋರ್ ಅನ್ನೋದು ನಿಮಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಓಪನ್ ಆಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಒಂದು ಪವರ್ ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಒಂದು ಬಾಟಲ್ ಹೋಲ್ಡರ್, ಹಾಗೆ ಸ್ಪೀಕರ್ ಸ್ಪೇಸಿಂಗು ಸಹ ಇಲ್ಲೇ ಇರುತ್ತೆ. ಮತ್ತೆ ಸೀಟ್ಸ್ ನೋಡೋದಾದ್ರೆ ನಿಮಗೆ ಸೀಟ್ಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾರ್ಮಲ್ ಸೀಟ್ಸ್ಗಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಕ್ಸ್ಟ್ರಾ ಫೋಮ್ ಹಾಕಿ ಎಕ್ಸ್ಟ್ರಾ ಕಂಫರ್ಟಬಲ್ಗೋಸ್ಕರ. ಅದೇ ತರ 2 ಅಡ್ಜಸ್ಟಬಲ್ ಹೆಡ್ರೆಸ್ ಸಿಗುತ್ತೆ. ನೋಡ್ಬೋದು ಈ ಸೀಟ್ಸ್ ಅನ್ನೋದು ಕೂಪ್ ರೋಟ್ ಕೊಟ್ಟಿದ್ದಾರೆ. ಅದರಿಂದ ಲೆಗ್ ರೂಮ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ಅಂಡರ್ ಥೈ ಸಪೋರ್ಟ್ ಆಗಲಿ, ಲೆಗ್ ರೂಮ್ ಆಗಲಿ, ಇದು ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಲಾಂಗ್ ಜರ್ನೀಸ್ ಅಲ್ಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್. ಸೊ ತುಂಬಾ ವೆಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಫ್ಯೂಚರ್ಸ್ ಹಾಗೆ ಹೇಳ್ಬೋದು. ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಸಹ ಇರುತ್ತೆ ಫ್ರೆಂಡ್ಸ್. ಪೆಟ್ರೋಲ್ ವೇರಿಯಂಟ್ ಪವರ್ ನೋಡೋದಾದ್ರೆ 1.2 ಲೀಟರ್ಸ್ ರೆವೋಟ್ರಾನ್ ಇಂಜಿನ್. ಇದೊಂದು 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಹಾರ್ಸ್ ಪವರ್ ನೋಡೋದಾದ್ರೆ 88 bhp ಹಾರ್ಸ್ ಪವರ್. ಹಾಗೆ ಟಾರ್ಕ್ ಸ್ಪೀಡ್ ಅನ್ನೋದು 115 Nm ಟಾರ್ಕ್ ಸ್ಪೀಡ್ ಇರುತ್ತೆ. ಹಾಗೆ ಇದರಲ್ಲಿ CNG ಆಪ್ಷನ್ ಇದೆ ನಿಮಗೆ. ಅದು ಬೈ ಫ್ಯೂಯಲ್ ಆಪ್ಷನ್ ಅಂತ ಹೇಳ್ತಾರೆ. ಪೆಟ್ರೋಲ್ ಪ್ಲಸ್ CNG ಎರಡೂ ಒಂದೇ ವೆಹಿಕಲ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದು ಬೈ ಫ್ಯೂಯಲ್ ಅಂತಾರೆ ಫ್ರೆಂಡ್ಸ್. ಹಾಗೆ ನೋಡಬಹುದು ರೇರ್ ಸೈಡ್ ನಿಮಗೆ ಹ್ಯಾಂಡ್ ರೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ವಿತ್ 2 ಕಪ್ ಹೋಲ್ಡರ್ಸ್ ಇದೆ. ಇದರಲ್ಲಿ ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಹಾಗೆ ಟಾಟಾ ಆಲ್ಟ್ರೋಸ್ ಫೇಸ್ ಲಿಫ್ಟ್ ಮಾಡೆಲ್ ಅಲ್ಲಿ ಆಸ್ ಎ ಸ್ಟ್ಯಾಂಡರ್ಡ್ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಇದೊಂದು ತುಂಬಾ ಒಳ್ಳೆ ಅಡಿಷನಲ್ ಫೀಚರ್ ಅನ್ಕೋಬಹುದು. ತುಂಬಾ ಸೇಫ್ಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ತರ ರೇರ್ AC ವೆಂಟ್ಸ್ ಆಪ್ಷನ್ ಇದೆ. ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಆಗಿರುತ್ತೆ. ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಫ್ರೆಂಡ್ಸ್. ಮತ್ತೆ ಇದು ಅಡ್ಜಸ್ಟಬಲ್ AC ಬರುತ್ತೆ ನಿಮಗೆ. ಸೊ ಲಾಂಗ್ ಜರ್ನೀಸ್ ಮಾಡ್ಬೇಕಾದ್ರೆ ಈವನ್ ಹಿಂದ್ಗಡೆ ಕುತ್ಕೊಂಡಿರೋರ್ಗು ಫುಲ್ ಕಂಫರ್ಟಬಲ್ ಆಗಿ ಲಾಂಗ್ ಜರ್ನೀಸ್ ಈಸಿಯಾಗಿ ಮಾಡ್ಬೋದು. ಈ ವೆಹಿಕಲ್ ನಮಗೆ ಭಾರತ್ NCAP ಆಗಲಿ, ಗ್ಲೋಬಲ್ NCAP ಆಗಲಿ, ಎರಡರಲ್ಲೂ ಸಹ 5 ಸ್ಟಾರ್ ರೇಟಿಂಗ್ ಇದೆ. ಸೊ ನಿಮಗೆ 5 ಸ್ಟಾರ್ ರೇಟಿಂಗ್ ಪ್ಲಸ್ 6 ಏರ್ ಬ್ಯಾಗ್ಸ್ ಅನ್ನೋದು ನಿಮಗೆ ಆಡ್ ಆನ್ ಸೇಫ್ಟಿ ಆಗುತ್ತೆ. ಈ ವೆಹಿಕಲ್ CVT ಆಪ್ಷನ್ ಇರುತ್ತೆ ಫ್ರೆಂಡ್ಸ್, ಆಟೋಮೆಟಿಕ್ ವೆಹಿಕಲ್. ಸೊ ಹಿಂದ್ಗಡೆಯಿಂದ ಮುಂದೆ ಡ್ಯಾಶ್ ಮಾಡೋದಾದ್ರೆ ಈ ತರ ಲುಕ್ ಇದೆ. ತುಂಬಾ ವೆಲ್ ಆಗಿ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ಸ್ಟೀರಿಂಗ್ ತುಂಬಾ ವೆಲ್ ಆಗಿ ರ್ಯಾಪ್ ಮಾಡಿದ್ದಾರೆ. ಇದು ಬ್ಯಾಕ್ ಇಲ್ಯುಮಿನೇಟೆಡ್ ಸ್ಟೀರಿಂಗ್ ಆಗಿರುತ್ತೆ. ಮತ್ತೆ ಇದು ಅಡಿಷನಲ್ ಆಗಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಅನ್ನೋದು ಬರುತ್ತೆ. ಬನ್ನಿ ಫ್ರೆಂಡ್ಸ್, ಫ್ರಂಟ್ ಡ್ರೈವರ್ ಸೀಟ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ ಅಂತ ನೋಡೋಣ. ಇದನ್ನ ಫ್ಲೆಶ್ ಟೈಪ್ ಡೋರ್ ಹ್ಯಾಂಡಲ್ಸ್ ಅಂತಾರೆ. ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಫೀಲ್ ಅಂತಾನೆ ಹೇಳ್ಬೋದು. ನೋಡಿ ಇದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಕೀ ಲಾಕ್ ಸೆನ್ಸರ್ ಇರುತ್ತಲ್ವ ಅದರಿಂದ. ಸೊ ಈ ಡೋರ್ ನಿಮಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಓಪನ್ ಆಗುತ್ತೆ. ಇದ್ರಲ್ಲಿ ನಿಮಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ನಿಮಗೆ ಆಪ್ಷನ್ಸ್ ಇಲ್ಲಿರುತ್ತೆ.
ನೋಡ್ಬೋದು ಇಲ್ಲಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಅದೇ ತರ 1 ಲೀಟರ್ ಬಾಟಲ್ ಹೋಲ್ಡರು ಇದೆ. ಅದೇ ತರ ಸ್ಪೀಕರ್ ಸ್ಪೇಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಡ್ರೈವರ್ ಸೀಟ್ ನೋಡೋದಾದ್ರೆ ನಿಮಗೆ ಇದು 6 ವೇ ಅಡ್ಜಸ್ಟಬಲ್ ಇರುತ್ತೆ. ಸೀಟ್ ಹೈಟ್ ಅಡ್ಜಸ್ಟಬಲ್ ಪ್ಲಸ್ ರಿಕ್ಲೈನರ್ ಆಪ್ಷನ್ ಇರುತ್ತೆ. ತುಂಬಾ ವೆಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದೊಂದು ಅಡಿಷನಲ್ ಫೀಚರ್ ಅನ್ಕೋಬಹುದು. ಶಾರ್ಟ್ ರೈಡರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಈ ವೆಹಿಕಲ್ ಅಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಸಿಗುತ್ತೆ ಫ್ರೆಂಡ್ಸ್. ಮತ್ತೆ ಅದೇ ತರ ನೋಡಿದ್ರೆ ಇದರಲ್ಲಿ ಸನ್ ರೂಫ್ ಸಮೇತನೂ ಇದೆ. ಇದೊಂದು ಪ್ರೀಮಿಯಂ ಫೀಲ್ ಅಂತಾನೆ ಹೇಳ್ಬೋದು. ಇದು ವಾಯ್ಸ್ ಕಮಾಂಡ್ ಇಂದನೂ ಓಪನ್ ಆಗುತ್ತೆ. ಹಾಗೆ ಈ ಮಾಡೆಲ್ ಅಲ್ಲಿ ನಿಮಗೆ 17 ಸೆಂಟಿಮೀಟರ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಫ್ರೆಂಡ್ಸ್. ಸೊ ಇದೊಂದು TFT ಕಲರ್ ಡಿಸ್ಪ್ಲೇ ಅಂತ ಹೇಳ್ತಾರೆ. ಅದೇ ತರ ಹಾಗೆ ಈ ಗಾಡಿಯಲ್ಲಿ ಹೈಲೈಟ್ಸ್ ನೋಡೋದಾದ್ರೆ ಈ ವೆಹಿಕಲ್ ಅಲ್ಲಿ ಆಸ್ ಎ ಸ್ಟ್ಯಾಂಡರ್ಡ್ ನಿಮಗೆ 6 ಏರ್ ಬ್ಯಾಗ್ಸ್ ಅಂಡ್ ESP ಆಪ್ಷನ್ ಇರುತ್ತೆ. ಅದೇ ತರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ 17 ಸೆಂಟಿಮೀಟರ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಅದೇ ತರ ವೀಲ್ಸ್ ನೋಡೋದಾದ್ರೆ R16 ಡ್ರ್ಯಾಗನ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಮತ್ತೆ ಹೆಡ್ಲೈಟ್ಸ್ ಅಲ್ಲಿ LED ಹೆಡ್ಲೈಟ್ಸ್ ವಿತ್ LED ಫಾಗ್ ಲೈಟ್ಸ್ ಇರುತ್ತೆ. ಅದೇ ತರ LED ಟರ್ನ್ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಹಾಗೆ ಆಂಬಿಯಂಟ್ ಲೈಟಿಂಗ್ ಸೆಟಪ್ ಇದೆ ವೆಹಿಕಲ್ ಅಲ್ಲಿ. ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದೆ. ಎಕ್ಸ್ಪ್ರೆಸ್ ಕೂಲಿಂಗ್ ಆಪ್ಷನ್ ಇದೆ. ಇನ್ಫಿನಿಟಿ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಅದೇ ತರ ಸ್ಪೀಕರ್ಸ್ ನೋಡೋದಾದ್ರೆ 4 ಸ್ಪೀಕರ್ಸ್ ಅಂಡ್ 4 ಟ್ವಿಟರ್ಸ್ ಬರುತ್ತೆ. ಹಾಗೆ TPMS ಆಪ್ಷನ್ ಇದೆ. TPMS ಆಪ್ಷನ್ ಅಂದ್ರೆ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಿಮ್ಗೆ ಇದು ಕ್ಲಸ್ಟರ್ ಅಲ್ಲೇ ಡಿಜಿಟಲ್ ಕ್ಲಸ್ಟರ್ ಇದೆಯಲ್ಲ, ಅದೇ ಕ್ಲಸ್ಟರ್ ಅಲ್ಲಿ ನಿಮಗೆ ಯಾವ ಟೈರ್ ಅಲ್ಲಿ ಎಷ್ಟು ಏರ್ ಪ್ರೆಷರ್ ಇದೆಯೋ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತೆ. ಅದೇ ತರ ಸನ್ ರೂಫ್ ಬಂದ್ಬಿಟ್ಟು ವಾಯ್ಸ್ ಅಸಿಸ್ಟೆಡ್ ಎಲೆಕ್ಟ್ರಿಕ್ ಸನ್ ರೂಫ್ ಆಗಿರುತ್ತೆ. ಮತ್ತೆ ಈ ಗಾಡಿಯಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ಹಾಗೆ ಡ್ಯೂಯಲ್ ಟೋನ್ ರೂಫ್, ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. HD ಕ್ಯಾಮ್ರಾ ಬರುತ್ತೆ. ಮತ್ತೆ ಮೇನ್ ಸಿಸ್ಟಮ್ ನೋಡೋದಾದ್ರೆ ನೀವು ಇದು 26.3 ಸೆಂಟಿಮೀಟರ್ HD ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರುತ್ತೆ ಬೈ ಹಾರ್ಮನ್ ಕಂಪನಿ. ಅದೇ ತರ ಸ್ಮಾರ್ಟ್ ಡಿಜಿಟಲ್ ಸ್ಟೀರಿಂಗ್ ವೀಲ್ ಇದೆ. ಹಾಗೆ ಫುಲ್ಲಿ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ. ಅದು ಸಹ ನಿಮಗೆ ಟಚ್ ಅಲ್ಲಿ ಇದೆ ಇದರಲ್ಲಿ. ಹಾಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ. ಹಾಗೆ ಮಲ್ಟಿ ಡ್ರೈವಿಂಗ್ ಮೋಡ್ಸ್ ಸಹ ಇದೆ. ಎಕ್ಸಾಂಪಲ್ ನೀವು ಮೈಲೇಜ್ ಬರಬೇಕು ಅನ್ನೋ ಸಿಟಿಲಿ ಓಡಿಸ್ತಾ ಇದ್ರೆ ಅನ್ಕೊಳ್ಳಿ, ಸಿಟಿ ಮೋಡ್ ಇದೆ. ಅದೇ ತರ ಇಕೋ ಮೋಡ್ ಇದೆ. ಹಾಗೆ ನಿಮಗೆ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಮೋಡ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸ್ಪೋರ್ಟ್ಸ್ ಮೋಡ್ ಸಹ ಇದೆ. ನೋಡ್ಬೋದು ನೀವು 360 ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಇದು ನಿಮಗೆ ಬ್ಯಾಕ್ ಇಲ್ಯುಮಿನೇಟೆಡ್ ಡಿಸೈನ್ ಅಂತ ಹೇಳಿದ್ನಲ್ಲ, ಇದು RGB ಲೈಟ್ಸ್ ಅಂತಾರೆ ಇದನ್ನ. ಈ RGB ಲೈಟ್ಸ್ ಅನ್ನೋದು ನೀವು ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ನೀವು ಕಲರ್ಸ್ ಸಮೇತ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ಟಾಟಾ ಅಲ್ಟ್ರಾಸ್ ಅಲ್ಲಿ ವೇರಿಯಂಟ್ಸ್ ನೋಡೋದಾದ್ರೆ ನಮಗೆ 6 ವೇರಿಯಂಟ್ಸ್ ಬರುತ್ತೆ. ಅದರಲ್ಲಿ ಸ್ಮಾರ್ಟ್, ಪ್ಯೂರ್ ಎಸ್, ಕ್ರಿಯೇಟಿವ್ ಎಸ್ ಅಂಡ್ ಅಕಾಂಪ್ಲಿಸ್ಡ್ ಎಸ್ ಇಷ್ಟು ಮಾಡೆಲ್ಸ್ ನ ಸಬ್ ಡಿವೈಡೆಡ್ ಮಾಡಿದ್ದಾರೆ. ಅದರಲ್ಲಿ ನಮಗೆ 34 ವೇರಿಯಂಟ್ಸ್ ಬರುತ್ತೆ ಫ್ರೆಂಡ್ಸ್ ಓವರ್ ಆಲ್ ಆಗಿ. ಹಾಗೆ ಇಂಜಿನ್ ಲೇಔಟ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವೆಹಿಕಲ್ ಅಲ್ಲಿ ನಾವು ನೋಡ್ತಿರೋ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಈ ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ 3 ಸಿಲಿಂಡರ್ಸ್ ಆಪ್ಷನ್ ಇರುತ್ತೆ. ಪ್ಲಸ್ ಈ ನಾಯ್ಸ್ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಇಂಜಿನ್ಗೆ ಇನ್ಸುಲಿನ್ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. GST ಪ್ರೈಸ್ ರಿಡ್ಯೂಸ್ ಆಗಿರೋದ್ರಿಂದ ಇವಾಗ ನಿಮಗೆ ಈ ವೆಹಿಕಲ್ 80,000 rupees ಚೀಪರ್ ಆಗಿ ಸಿಗುತ್ತೆ. ನಿಮಗೆ ಸೇಲ್ಸ್ ಎಂಕ್ವೈರಿ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಅದೇ ತರ ಶೋರೂಮ್ ಅಡ್ರೆಸ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದೇ ತರ ಎಂಕ್ವೈರಿ ಇದ್ರೆ ಖಂಡಿತವಾಗ್ಲೂ ನೀವು ಈ ನಂಬರ್ಗೆ ರೀಚ್ ಔಟ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.